ಇಷ್ಟ ನೋಡು ನಾವು ಎಲ್ಲಿ ಎಷ್ಟು ಶಾರ್ಟ್ ಕಾಣಿಸ್ತೀವಿ ನೋಡಿದಾಗ ಅಲ್ಲ. ಹೌದು, ನಾನು ತುಂಬ ಕುಳ್ಳಿಗಿದ್ದೀನಿ ಈ ದೀಕ್ಷಾ. ಹೌದು, ನಾನು ಕೂಡ ತುಂಬ ಕುಳ್ಳಿದ್ದ ಕುಕ್ಕೆ ಕಾಣ್ತೀನಿ, ತೆಳ್ಳಗೆ ಶಾರ್ಟ್ ಡ್ವಾರ್ಫ್. ಇಲ್ಲ, ಏನ್ ಮಾಡ್ತಿದ್ದೀರಾ ಮಕ್ಳೇ? ನಾವು ಈ ಮಿರರಲ್ಲಿ ನಾವು ಚಿಕ್ಕದಾಗಿ ಕಾಣಿಸ್ತಿದ್ದೀರಾ? ಏನಕ್ಕೆ ಅಂತ ಗೊತ್ತಾಗ್ತದೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಿಮ್ ಸೈಕಲ್ ಎಲ್ಲ ಹೇಗ್ ಕಾಣಿಸ್ತಿದೆ? ಕುಳ್ಳಕ್ ನೀವೆಲ್ಲ ಕಾಣಿಸ್ತಿದ್ದೀರವಾ? ಓಕೆ, ನೀವೆಲ್ಲರೂ ಕೂಡ ನಿಮ್ಮ ಎಡಗೈನ ಮೇಲೆ ಎತ್ತಿ ನೋಡೋಣ. ಎಡಗೈ ಯಾವ್ದು, ಬಲಗೈ ಯಾವ್ದು? ಯಾವ್ದು ಎಡಗೈ ನಿಮ್ದು? ಅಯ್ಯೋ, ಕನ್ಫ್ಯೂಷನ್ ಆಗ್ತಿದ್ಯಾ? ಸರಿ, ಇದು ಎಡಗೈನ ಎತ್ತಿದಾಗ ನಿಮ್ಗೆ ಮಿರರ್ ಅಲ್ಲಿ ನೋಡಿದಾಗ ಹೇಗ್ ಕಾಣಿಸ್ತಾ ಇದೆ? ಹಾ, ಬಲಗೈ ತರ ಕಾಣಿಸ್ತಿದೆ, ಸರಿನಾ? ನೀವೀಗ ಎಲ್ರು ಕೂಡ ಬಲಗೈಯನ್ನೆತ್ತಿ. ಹೇಗ್ ಕಾಣಿಸ್ತಿದೆ? ಹೆಂಗ್ ಚೇಂಜ್ ಆಯ್ತು ಅಲ್ವಾ? ನಿಮ್ ಮನೇಲಿರೋ ಮಿರರ್ ಅಲ್ಲೂ ಇದೇ ರೀತಿ ಆಗತ್ತಾ ಅಂತ ನೀವು ಚೆಕ್ ಮಾಡಿದೀರಾ? ನೀವೆಲ್ಲಿ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಮಿರರ್ ಎದುರು ನಿಂತ್ಕೊಂಡು ಅಲ್ವಾ? ಆವಾಗ ನೋಡಿಲ್ಲ ನೀವಲ್ವಾ? ಅದನ್ನ ನೀವು ನೋಡಿಲ್ವಾ? ಈಗ ಈ ಮಿರರ್ ಅನ್ನ ಯೂಶ್ವಲಿ ಯಾಕೆ ಯೂಸ್ ಮಾಡ್ತಾರೆ? ಎಲ್ಲಿಟ್ಟಿರ್ತಾರೆ ಹೆಚ್ಚಾಗಿ ಇಂಥ ಮಿರರ್ ಅನ್ನ? ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡಿ. ಈಗ ನೀವೊಂದ್ ಬಿಲ್ಡಿಂಗ್ ನೋಡೋಣ. ಅಷ್ಟು ದೊಡ್ಡ ಬಿಲ್ಡಿಂಗು ಈ ಮಿರರ್ ಅಲ್ಲಿ ಕಾಣಿಸ್ತಾ ಇದೆ. ಇದ್ರ ಬದ್ಲೇನಾದ್ರೂ ನಾವು ನಾರ್ಮಲ್ ಮಿರರ್ ಅನ್ನ ಯೂಸ್ ಮಾಡಿದ್ರೆ, ನಿಮ್ ಮನೇಲಿ ಇರತ್ತಲ್ವಾ ಆ ಪ್ಲೇನ್ ಮಿರರ್ ಅನ್ನ ನಾವು ಯೂಸ್ ಮಾಡಿದಿದ್ರೆ ನಿಮ್ಗೆ ಏನಾದ್ರೂ ಕಾಣಿಸ್ತಾ ಇತ್ತಾ? ಕಾಣಿಸ್ತಾ ಇರ್ಲಿಲ್ಲ ಅಲ್ವಾ? ಹಾಗಾದ್ರೆ ಈಗ ನೋಡಿ, ಸೈಕಲ್ ಈಗ ಹೇಗೆ ಪುಟ್ಟದಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಕಾರ್ ಎಲ್ಲ ಕಾಣಿಸ್ತಾ ಇದೆಯಾ? ಕಾರೆಲ್ಲ ಕಾಣಿಸ್ತಿದೆ, ಜನ ಎಲ್ಲ ಕಾಣಿಸ್ತಿದ್ದಾರೆ, ಎಲ್ಲರೂ ಚಿಕ್ಕದಾಗಿ ಕಾಣಿಸ್ತಿದೆ. ಅಂದ್ರೆ ಈ ಮಿರರ್ ಅನ್ನ ಹೇಗಿದೆ ಅಂತ ನೋಡಿ, ಇದರ ಸರ್ಫೇಸ್ ಹೇಗಿದೆ? ಏನ್ ಎಕ್ಸಾಂಪಲ್ ನೆನಪಾಗತ್ತೆ? ಲಾಸ್ಯನ ಹತ್ರ ಲಂಚ್ ಬಾಕ್ಸ್ ಇದೆ, ಸ್ಪೂನ್ ಇದೆಯಾ ಲಾಸ್ಯ? ಲಂಚ್ ತಿನ್ನೋದಕ್ಕೆ ಸ್ಪೂನ್ ನಿನ್ ಕೈಯಲ್ಲಿ ತಿನ್ನಲ್ವಾ? ಸ್ಪೂನ್ ಇಟ್ಕೊಂಡಿದ್ಯಾ? ಸ್ಪೂನ್ ಕೊಡು ನೋಡೋಣ. ಈಗ ನಿಮ್ ಮನೇಲಿ ನೀವು ಸ್ಪೂನ್ ಇಟ್ಕೊಂಡಾಗ ನೀವು ನೋಡ್ಬೇಕು ಹಿಂಗ್ ಒಳಮೈ ಹಿಂಗಿರುತ್ತೆ ಅಂತ. ಈ ಮಿರರ್ ಅನ್ನ ನೀವು ನೋಡಿದಾಗ ಇದು ಉಬ್ಬಾಗಿದೆ ಅಲ್ವಾ? ಮನೇಲಿರುವ ಮಿರರ್ ಹೇಗಿರುತ್ತೆ? ಮನೇಲಿರುವ ಮಿರರ್ ಹೇಗಿರುತ್ತೆ? ಸ್ಲ್ಯಾಂಟ್, ಪ್ಲೇನ್ ಆಗಿರುತ್ತೆ. ಅದನ್ನ ಪ್ಲೇನ್ ಮಿರರ್ ಅಂತ ಹೇಳ್ತೀವಿ. ಇದನ್ನ ನಾವು ಏನಂದ್ರೆ ಕಾನ್ವೆಕ್ಸ್ ಮಿರರ್ ಅಂತ ಹೇಳ್ತೀವಿ. ಇದನ್ನ ನಾವು ಪಾರ್ಕಿಂಗ್ ಏರಿಯಾದಲ್ಲಿ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದರ ಫೀಲ್ಡ್ ಆಫ್ ವ್ಯೂ ಅಂದ್ರೆ ದೊಡ್ಡ ಬಿಲ್ಡಿಂಗ್ ಆಗ್ಲಿ ಅಥವಾ ಈ ತರ ಕ್ರಾಸಿಂಗ್, ಇಲ್ಲಿ ಕಾರ್ ಹೋಗ್ಬೇಕಾದ್ರೆ ನಮ್ಗೆ ಕಾಣಿಸ್ಬೇಕು ಅಲ್ವಾ? ಇದರ ಫೀಲ್ಡ್ ಆಫ್ ವ್ಯೂ ಅನ್ನೋದು ಜಾಸ್ತಿ ಆಗಿರುತ್ತೆ ಅಲ್ವಾ? ನೀವು ಕಾರ್ ಇದು ಸೈಡ್ ಮಿರರ್ ನೋಡಿದೀರಾ? ಅದ್ರ ಮೇಲೆ ಏನೋ ಬರ್ದಿರುತ್ತೆ. ಏನ್ ಬರ್ದಿರುತ್ತೆ? ವೆರಿ ಗುಡ್ ಅಬ್ಬೈಲಿ, ಕರೆಕ್ಟ್ ಆಗಿ ಹೇಳಿದ್ಯಾ. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನೇ ನೀವು ನೋಡಿ, ಈಗ ನೀವ್ ಹೆಂಗ್ ಕಾಣ್ತೀರಾ? ಚಿಕ್ಕದಾಗಿ ಕಾಣ್ತೀರಾ? ಡಾರ್ಸ್ ತರ ಕಾಣಿಸ್ತಿದ್ಯಾ ನೀನು? ಸರಿ, ಎಷ್ಟು ನಿಮ್ ಇಮೇಜ್ ಕಂಪ್ರೆಸ್ ಆಗಿರುತ್ತೆ. ಈಗ ಯಾಕೆ ಸೈಡ್ ವ್ಯೂ ಮಿರರ್ ಯೂಸ್ ಮಾಡ್ತಾರೆ? ಹಿಂದೆ ಬರುವ ವೆಹಿಕಲ್ ಕರೆಕ್ಟ್ ಆಗಿ ಕಾಣ್ಲಿ ಅಂತ ಅಲ್ವಾ? ಅಲ್ಲಿ ಏನಾಗತ್ತೆ ಅಂದ್ರೆ ಈ ಇಮೇಜ್ ಚಿಕ್ಕದಾಗಿರುವಾಗ ನಾವೇನ್ ಅನ್ಕೋಬಿಡ್ತೀವಿ? ಏನ್ ನಾವೆಲ್ಲ ಹಿಂದೆ ಬರುವಂತಹ ಮಿರರ್ ಏನಿದೆ ಅಲ್ವಾ, ವೆಹಿಕಲ್ ಏನಿದೆ ಅಲ್ವಾ? ಈಗ ಅದು ನಮ್ಗೆ ಕಾಣಿಸ್ಬೇಕು. ಈಗ ನೋಡಿ, ಲಾಸ್ಯನ ಹತ್ರ ಸ್ಪೂನ್ ಇದೆ ಅಲ್ವಾ? ನಿಮ್ ಮನೇಲಿ ಎಲ್ರು ಕೂಡ ಸ್ಪೂನ್ ಮನೆಗೆ ಹೋದ್ಮೇಲೆ ತಿಂಡಿ ತಿನ್ನೋವಾಗ ನೀವು ಸರಿಯಾಗಿ ನೋಡ್ಬೇಕು. ಈಗ ಈ ಮಿರರ್ ಇಲ್ಲಿ ಹೇಗ್ ಕಾಣಿಸ್ತಿದೆ? ಇದು ಹೀಗ್ ಒಳಗಿದೆ ಅಲ್ವಾ? ಇದನ್ನ ಕಾನ್ಕೇವ್ ಕೇಳಿದಿರ? ಗುಹೆ ಒಳಗಿ ತರ, ಇದನ್ನ ಕಾನ್ಕೇವ್ ಮಿರರ್ ಅಂತ ಹೇಳ್ತೀವಿ. ಇದನ್ನ ಕಾನ್ವೆಕ್ಸ್ ಮಿರರ್. ಇದ್ರಲ್ಲಿ ನೀವೆಲ್ಲರೂ ಕರೆಕ್ಟ್ ಆಗಿ ಕಾಣಿಸ್ತಿದ್ದೀರಾ? ತಲೆ ಕೆಳಗ ಕಾಣಿಸ್ತಿದ್ಯಾ? ಇಲ್ಲ. ಅದೇ ಇದನ್ನ ನಾವ್ ಹಿಂಗ್ ತಿರುಗಿಸ್ಬಿಟ್ರೆ ಹೆಂಗ್ ಕಾಣ್ತಿದ್ದೀರಾ? ನಿಮ್ ಕಾಲೆಲ್ಲ ಕೆಳಗಿದೆ ಅಲ್ವಾ? ಕೆಳಗಿದ್ಯಾ ಮೇಲಿದ್ಯಾ? ಮೇಲಿದೆ. ನಿಮ್ ಕಾಲ್ ಕೆಳಗಿದ್ರೆ ಇಮೇಜ್ ಅಲ್ಲಿ ಹೆಂಗಿದೆ? ಅದು ಮೇಲಿದೆ ಅಲ್ವಾ? ಇದನ್ನ ಕಾನ್ಕೇವ್ ಮಿರರ್. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅವೆಲ್ಲವನ್ನ ನಾನು ಹೇಳಿದ್ನಲ್ಲ, ಒಂದ್ಸಲ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಬೇಕಾದಷ್ಟು ರೀತಿಯ ಮಿರರ್ ಇದೆ, ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡೋಣ, ಆಯ್ತಾ? ಈಗ ನಾನ್ ಹೇಳ್ದೆ ಮನೇಲಿರೋ ಮಿರರ್ ಇದೆಯಲ್ವಾ, ಅದ್ರಲ್ಲಿ ನೀವ್ ಹೇಗ್ ಕಾಣ್ತೀರಾ? ನಿಮ್ ಸೈಜ್ಗೂ ಇದ್ರಲ್ಲಿ ಕಾಣಿಸ್ತಾ ಇರುವ ಇಮೇಜ್ ಇದೆ ಅಲ್ವಾ, ಇದನ್ನ ವರ್ಚುವಲ್ ಇಮೇಜ್ ಅಂತ ಹೇಳ್ತೀವಿ.